ಅಮ್ಮಂಗೆ ನೀವು ಚಿಕನ್ ಸ್ಟಾರ್ ಅವ್ರ ಅಮ್ಮ ಅಲ್ವಾ ನೀವು ಚಿಕನ್ ಸ್ಟಾರ್ ಅವ್ರ ಅಮ್ಮ ಅಲ್ವಾ ಅಂತಿದ್ರು. ಶೋ ಇದ್ದಾಗ ತುಂಬ ಖುಷಿ ಆಯಿತು. ಆಮೇಲೆ ಅಲ್ಲ ನಿನ್ನನ್ನು ಏನು ಮಾತಾಡಿಸ್ತಾರೆ ನಿನ್ನ ಹೆಂಗೆ? ಸುಜನ್ ಮಾಮ ಅಲ್ಲ ಮಗನೇ ಚಿಕನ್ ಕೊಡ್ತೀನಿ ಅಂತ ಆಟ ಆಡಿಸ್ತಾರೆ, ಆಮೇಲೆ ಚಿಕನ್ ಕೊಡ್ತಾರೆ. ಆಮೇಲೆ ಐ ಮಿಸ್ ಯು. ಯಾರು? ಸುಜನ್ ಮಾಮಗೆ. ಎಸ್. ಇವಾಗ ನೀನು ಆಚೆ ಬಂದಾಗೆಲ್ಲ ನಿನ್ನ ಏನಂತ ಕರೀತಾರೆ? ಚಿಕನ್ ಸ್ಟಾರ್ ಚಿಕನ್ ಸ್ಟಾರ್. ಈಗ ಆಚೆ ಬಂದಾಗ ಚಿಕನ್ ಸ್ಟಾರ್ ಅಂತಲ್ಲ, ಏನಂತ ಹೇಳ್ತಾರೆ ನಿನಗೆ? ಏನು ಹೇಳ್ತಾರೆ ಹೇಳಿ ನಿನ್ನ? ಚಿಕನ್ ಸ್ಟಾರ್ ದುಷ್ಯಂತ್. ಹೌದು, ಅವರೆಲ್ಲ ಏನಂತ ಕರೀತಾರೆ ನಿನ್ನ? ಮನೆ ಕರೀತಾರಲ್ಲ, ಏನು ಕೊಡ್ತೀನಿ ಅಂತ ಕರೀತಾರೆ? ಎಲ್ಲರೂ ಕರೀತಾರಲ್ಲ ನಿನ್ನನ್ನು. ಬಾರೋ ಚಿಕನ್ ಕೊಡ್ತೀನಿ, ಬಾರೋ ಚಿಕನ್ ಕೊಡ್ತೀನಿ. ಅಷ್ಟೇ, ಒಂದು ಆಚೆ ಬಂದರೆ ಸಾಕು, ಬಾರೋ ನಿಂಗೆ ಏನು ಬೇಕು ನಾನು ಮಾಡ್ಕೊಡ್ತೀನಿ, ಬಾರೋ ಚಿಕನ್ ಮಾಡಿಸ್ತೀನಿ, ಬಾರೋ ನಮ್ಮ ಮನೆಗೆ, ಬಾರೋ ನಮ್ಮ ಮನೆಗೆ ಅಂತ ಎಲ್ಲರೂ ಇನ್ವೈಟ್ ಮಾಡ್ತಾರೆ. ಆಮೇಲೆ ಜಾಸ್ತಿ ಮಕ್ಕಳೇ ಇವನನ್ನು ಜಾಸ್ತಿ ಇಷ್ಟಪಡೋದು. ನನ್ನನ್ನೆಲ್ಲಾದರೂ ನೋಡಿದ್ರೆ ಆಂಟಿ ದುಷ್ಯಂತ್ ಬಂದಿಲ್ವಾ, ಆಂಟಿ ದುಷ್ಯಂತ್ ಬಂದಿಲ್ವಾ ಅಂತ ಕೇಳೋರು ಜಾಸ್ತಿ. ನೆನ್ನೆನೂ ಅಷ್ಟೇ, ಯಾವುದೋ ಶಾಪಿಗೆ ಹೋಗಿದ್ದೆ, 3-4 ಜನ ಮಕ್ಕಳು, ಆಂಟಿ ಎಲ್ಲಿ ದುಷ್ಯಂತ್ ಬಂದಿಲ್ವಾ, ದುಷ್ಯಂತ್ ಇಲ್ಲಪ್ಪ ಅವ್ನು ಕಾರಲ್ಲಿ ಕೂತಿದ್ದಾನೆ. ಮಕ್ಕಳೇ ಜಾಸ್ತಿ, ಮತ್ತು ವಯಸ್ಸಾದವರು ಜಾಸ್ತಿ. ಅವ್ನು ರೀಚ್ ಆಗಿರೋದು ಅಂದರೆ ಮಕ್ಕಳಿಗೆ ಮತ್ತು ಸ್ವಲ್ಪ ವಯಸ್ಸಾದವ್ರಿಗೆ ರೀಚ್ ಆಗಿದ್ದಾನೆ. ಅಲ್ಲ ನಮಗನೆ ಯಾರು ಮಾತಾಡ್ಸೋದು ನಿನ್ನ? ಎಲ್ಲಿ ಎಲ್ಲಾದ್ರೂ ಆಚೆ ಬಂದಾಗ? ಎಲ್ಲರೂ ಮಾತಾಡಿಸ್ತಾರೆ. ತುಂಬ ಜನ ಯಾರು ಮಾತಾಡ್ತಾರೆ? ಮುಳುಗೋಗ್ಬಿಡ್ತಾರೆ ನನ್ನ ಮೇಲೆ. ಮುಳುಗೋಗ್ಬಿಡ್ತಾರೆ. ಹೌದು. ನಾನು ಅವತ್ತು ನಮ್ಮ ವರುಣನ ಮದುವೆಗೆ ಹೋಗಿದ್ವಿ. ಎಲ್ಲರೂ ನನ್ನ ಮೇಲೆ ತಲೆ ಮೇಲೆ ಕುತ್ಕೊಂಡೆಲ್ಲ ಮಾಡೋಕ್ಕೋದ್ರು ಅಂತ ಓಡೋಗ್ಬಿಟ್ಟೆ. ಮಕ್ಕಳು ಯಪ್ಪ. ಆಮೇಲೆ ಮಕ್ಕಳೆಲ್ಲ ಬಂದು ಮಾತಾಡ್ಸಿದ್ರು, ಊಟ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಊಟ ಮಾಡೋಕ್ಕೂ ಬಿಡ್ತಾ ಇರಲಿಲ್ಲ. ಆಮೇಲೆ ಬಚ್ಚಿಟ್ಕೊಂಡು ಹೋಗಿ ಊಟ ಮಾಡಿದೆ. ಓಕೆ, ನಿಮಗೆ ಈಗ ಇಷ್ಟು ಜನ, ಇಷ್ಟು ಫಾಲೋವರ್ಸ್, ಇಷ್ಟು ಪ್ರೀತಿ ಕೊಡ್ತಾ ಇದ್ದಾರಲ್ಲ, ಹೀರೋ ಆಗ್ತೀನಿ ನಾನು, ಇವ್ರ ಥರ ಆಗಬೇಕು ಅಂತ ಅನ್ನೋದಾದ್ರೆ ಯಾರು ಕಲ್ಲ? ನನ್ನ ಫೇವ್ರೆಟ್ ಅಪ್ಪು ಮಾಮ ಥರ. ಅಪ್ಪು ಮಾಮ ಥರ ಹೀರೋ ಆಗಬೇಕು. ಅವ್ರ ಡೈಲಾಗ್ ಹೇಳ್ತಾನೆ ಯಾವ್ದಾದ್ರು? ಅಪ್ಪ ಮಾಮದ ಯಾರು? ಪಟಾಕಿ ಯಾರ್ದೇ ಆಗಿರಲಿ ಅದನ್ನ ಹಚ್ಚೋರು ನಾವಾಗಿರ್ಬೇಕು. ಸೂಪರ್. ಫಸ್ಟ್ ಬರಬೇಕಿತ್ತು ಅಂತ ಆಸೆ ಇತ್ತು. ಓಕೆ, ಸೆಕೆಂಡ್ ಬಂತಾದರೆ ಇವನು ಜೋರು ಅಳು ಯಾಕೋ ಅಂದರೆ ಅವ್ನಿಗೆ ಬೇರೆ ಏನಿಲ್ಲ, ನಾನು ಫಸ್ಟು ಸೆಕೆಂಡ್ ಏನಿಲ್ಲ, ಟ್ರೋಫಿ ಬೇಕು ಅಷ್ಟೇ. ಅಂತ ಹೇಳ್ತಾ ಇದ್ದ. ನಮಗೆ ಗೊತ್ತಿಲ್ಲ ಟ್ರೋಫಿ ಬರುತ್ತೆ ಬರಲ್ಲ, ನನಗೆ ಸೆಕೆಂಡಿಗೆ ಟ್ರೋಫಿ ಇರುತ್ತೆ ಇಲ್ಲ ಅಂಥೇಳಿ. ಆಮೇಲೆ ಟ್ರೋಫಿ ಬಂದಮೇಲೆ ಇವನು ಸಮಾಧಾನ ಆಗಿದ್ದು, ಖುಷಿಯಾಗಿದ್ದು. ಆಮೇಲೆ ಅಮ್ಮ ಕಲರ್ ಅಷ್ಟೇ ಚೇಂಜ್ ಅಮ್ಮ, ಇರಲಿ ಪರವಾಗಿಲ್ಲ ಬೇಡ ಅಮ್ಮ. ಆ ಟ್ರೋಫಿ ಗೋಲ್ಡ್ ನಮ್ಮ ನೋಡಿ ಎಷ್ಟು ವೈಟ್ ಕಲರ್ ಇದೆ. ನಾವು ಗೋಲ್ಡ್ ತಗೊಂಡ್ರೆ ಬ್ಲ್ಯಾಕ್ ಹಾಕ್ತೀವಿ, ವೈಟ್ ತಗೊಂಡ್ರೆ ವೈಟ್ ಹಾಕ್ತೀವಿ. ಹೌದು. ಸ್ಕೂಲ್ಗೆ ಹೋದಾಗ ಮ್ಯಾಮೆಲ್ಲ ಕರೆದು ಚಿಕನ್ ಸ್ಟಾರ್ ಅಂತ ಕರೆದ್ರು. ಫ್ರೆಂಡ್ಸು ಕಂಗ್ರ್ಯಾಟ್ಸ್ ಅಂದರು. ಆಮೇಲೆ ಆ ಥರ ನಾನೊಂದು ಗೇಮ್ ಆಡಿದ್ವಲ್ಲ, ಅದೊಂದು ಟಿ ವಿಲಿ ತೋರಿಸಿ. ಯಾವುದು? ಅವತ್ತು ಯಾವ ಗೇಮ್ ಆಡಿದ್ವಿ? ಡ್ಯಾನ್ಸು. ಅದನ್ನೆಲ್ಲ ಯಾವ ತೋರಿಸಿ. ಸಾಂಗ್ ಅದು? ಡ್ಯಾನ್ 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 ಡ್ಯಾನ್. ಹೊಸಕಿ ಬಿಡುವೆ ಕಾಲಡಿ ಅದನ್ನೆಲ್ಲ ಆಡಿದ್ರು. ನನ್ನ ಹಿಂಗೆ ಎತ್ಕೊಂಡು ಹಿಂಗೆ ಬರ್ತಾರಲ್ಲ, ಬಿಸಾಕ್ತಾರಲ್ಲ, ಮಕ್ಕಳು ನೋಡಿ ಬಿದ್ದೆ ಹೋಗ್ಬಿಟ್ಟು. ಅಪ್ಪ